ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಇಂದು ನಾನು ನಿಮಗೆ ಯಂತ್ರದ ಸಹಾಯದಿಂದ ಶತ್ರುಗಳನ್ನು ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ. ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಏಕೆಂದರೆ ನಾನು ಮುಂದೆ ಏನು ಬಿಡ್ತೀನೋ ವಿಡಿಯೋ ಅದೆಲ್ಲದಕ್ಕಿಂತ ಮುಂಚೆ ನಿಮ್ಮ ಹತ್ರ ಬಂದು ಸೇರಬೇಕು ಸ್ನೇಹಿತರೆ. ಸೊ ಇದು ಶತ್ರು ವಶೀಕರಣ ಮಾಡೋದಕ್ಕೆ ನಿಮ್ಗೆ ಬೇಕಾಗಿರೋದು ಒಂದು ಪಂಚಲೋಹದ ತಗಡು. ಇನ್ ಕೇಸ್ ಪಂಚಲೋಹದ ತಗಡು ನಿಮಗೆ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ತಾಮ್ರದ ತಗಡು ಸಾಕು ಸ್ನೇಹಿತರೆ. ಆ ತಾಮ್ರದ ತಗಡು ತಗೊಂಡು ಬಂದ್ಬಿಟ್ಟು ನೀವು ಇಟ್ಕೊಳ್ಬೇಕು. ಇದನ್ನು ಮಾಡಬೇಕಾಗಿರೋದು ಗುರುವಾರ ದಿನ ಮನೆಯಲ್ಲಿ ಪೂಜಾ ಕ್ರಿಯೆ ಎಲ್ಲ ಮಾಡಿದ ಮೇಲೆ, ಎಲ್ಲ ಮುಗಿದ ಮೇಲೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಪೆನ್ನಿನ ಸಹಾಯದಿಂದ ಆ ಯಂತ್ರದ ಮೇಲೆ ನೀವು, ನಾನು ಏನು ನಿಮಗೆ ವಿಡಿಯೋ ಡಿಸ್ಪ್ಲೇ ಮೇಲೆ ಬಿಡ್ತಾ ಇದ್ದೀನೋ ಯಂತ್ರ, ಆ ಯಂತ್ರನ ಬರಿಬೇಕು ಸ್ನೇಹಿತರೆ. ಸೊ ಅಲ್ಲಿ ನೀವು ದೇವದತ್ತ ಅಂತ ಸೆಂಟ್ರಲ್ ಬರೆದಿದ್ದೀನಿ ನೋಡಿ, ಅಲ್ಲಿ ನಿಮ್ಗೆ ಯಾರು ಶತ್ರು ಇದ್ದಾರೋ ಅಂದರೆ ನಿಮ್ಮ ಹತ್ರ ಯಾರು ಮಾತಾಡ್ತಾ ಇಲ್ವೋ ಅವ್ರ ಹೆಸ್ರನ್ನ ಬರೀರಿ ಸ್ನೇಹಿತರೆ. ಮತ್ತೆ ಹೇಳ್ತೀನಿ, ಇದು ಬರೀ ನಿಮ್ಮಲ್ಲಿ ಕೋಪ ಮಾಡ್ಕೊಂಡು ಯಾರು ಮುನ್ಸ್ಕೊಂಡಿರ್ತಾರೋ ಅಂಥವ್ರಿಗೆ ಮಾತ್ರ ಬರೀರಿ. ಅಣ್ಣ, ಅಕ್ಕ, ತಂಗಿ, ತಮ್ಮ, ಇಲ್ಲ ಬೇರೆ ಫ್ರೆಂಡ್ಸು ಅಂಥವ್ರಿಗೆ ಮಾತ್ರ ಅನ್ವಯಿಸುತ್ತೆ ಸ್ನೇಹಿತರೆ. ಪ್ರೀತಿ ಪ್ರೇಮ ಮಾಡ್ತಿರೋ ಲವ್ವರ್ಸ್ಗಳಿಗೆ ಇದು ಅನ್ವಯ ಆಗೋದಿಲ್ಲ. ಮತ್ತೆ ಇದನ್ನು ಮಾಡಿ ಸರ್ ನಾವು ಇದನ್ನು ಮಾಡಿದೋ ನಮಗೆ ರಿಸಲ್ಟ್ ಬಂದಿಲ್ಲ ಅಂತ ದಯವಿಟ್ಟು ಕೇಳಬೇಡಿ ಸ್ನೇಹಿತರೆ. ಇದು ಓನ್ಲಿ ಶತ್ರು ವಶೀಕರಣ, ಆಯಿತಾ? ಅದನ್ನು ಬರೆದು ನಾನೀಗ ಡಿಸ್ಪ್ಲೇ ಮೇಲೆ ಆ ಮಂತ್ರನ ಕೊಡ್ತೀನಿ. ಒಂದು ಸಾರಿ ನಾನು ಹೇಳ್ತೀನಿ, ಆ ಮಂತ್ರನ 21 ಸಾರಿ ಉಚ್ಚಾರಣೆ ಮಾಡಿ ಆ ಯಂತ್ರದ ಮೇಲೆ ಅಂತ 3 ಸಾರಿ ಊದಬೇಕು ಸ್ನೇಹಿತರೆ. ಹುರ್ಬಿಟ್ಟು ಆ ಯಂತ್ರಕ್ಕೆ ಅರಿಶಿನ, ಕುಂಕುಮ, ಸ್ವಲ್ಪ ಎಲ್ಲ ಹಿಟ್ಟು, ಗೋರಂಚನ ಸಿಕ್ಕಿರೆ ಗೋರಂಚನ, ಕಸ್ತೂರಿ ಅವೆಲ್ಲ ಹಿಟ್ಟು, ಗಂಧದ ಕಡ್ಡಿ ಬೆಳಗಬೇಕು ಸ್ನೇಹಿತರೆ. ಗಂಧದ ಕಡ್ಡಿ ಬೆಳಗಿ ಪೂಜೆ ಮಾಡಿ ಆ ಯಂತ್ರನ ಫೋಲ್ಡ್ ಮಾಡಿ ನಿಮ್ಮ ಬಲ್ಗಡೆ ರಟ್ಟೆ ತೋಳಿಗಾಗ್ಬೋದು, ಇಲ್ಲ ಕತ್ತಿಗೆ ಹಾಕೊಳ್ಳಿ ಸ್ನೇಹಿತರೆ. ಯಾವ ತಾಯ್ತದಲ್ಲಿ ಬೇಕಾದರೂ ಹಾಕೋಬೋದು ಸ್ನೇಹಿತರೆ, ಬೆಳ್ಳಿದೆ ಅಂತ ಇಲ್ಲ, ಯಾವುದಾದ್ರೂ ಹಾಕೊಳ್ಳಿ. ಹಾಕೊಂಡು ನೋಡಿ, ಬಟ್ ಅದನ್ನು ಕೆಂಪು ದಾರದಲ್ಲೇ ಕಟ್ಕೊಳ್ಬೇಕು. ನೀವು ಕಟ್ಕೊಂಡು ನೋಡಿ, ಖಂಡಿತ ಇದು ಒಳ್ಳೇದಾಗುತ್ತೆ ಸ್ನೇಹಿತರೆ. 11 ದಿನದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಸ್ನೇಹಿತರೆ, ಇದನ್ನು ಮಾಡಿದ ಮೇಲೆ ನೀವು, ಆಯಿತಾ? ಅದು ಮಂತ್ರ ಒಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಡಿಸ್ಪ್ಲೇ ಮೇಲೂ ಹಾಕ್ತಾ ಇದ್ದೀನಿ ಮಂತ್ರ, ಈಗ ಒಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಮಂತ್ರ ಹೀಗಿದೆ: ಓಂ ನಮೋ ಭಗವತೆ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಹಾರಿಣಿ ಪರಮಾನಂದಿ ಸುಗುಣಿ ನಿಜನಂದಿ ಶತ್ರು ಸಂಹಾರಿಣಿ ಸರ್ವಗ್ರಹ ದೋಷನಾಶಿನಿ ಸರ್ವಕಾರ್ಯ ಫಲಕಾರಿಣಿ ಸರ್ವಕಾಲ ರಕ್ಷಣೆ. ಓಂ ರೀಂ ಕ್ಲೀಂ ಶ್ರೀಂ ರೀಂ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಬೇಕಿದ್ರೆ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮೋ ಭಗವತೆ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರಿಹಾರಿಣಿ ಪರಮಾನಂದಿ ಸುಗುಣಿ ನಿಜನಂದಿ ಶತ್ರು ಸಂಹಾರಿಣಿ ಸರ್ವಗ್ರಹ ದೋಷನಾಶಿನಿ ಸರ್ವಕಾರ್ಯ ಫಲಕಾರಿಣಿ ಸರ್ವಕಾಲ ರಕ್ಷಣೆ. ಓಂ ರೀಂ ಕ್ಲೀಂ ಶ್ರೀಂ ರೀಂ ಸ್ವಾಹ. ಇದನ್ನು 21 ಸಾರಿ ಹೇಳಿ ಅದಕ್ಕೆ 3 ಸಾರಿ ಊದ್ ನೋಡಿ ಸ್ನೇಹಿತರೆ, ಖಂಡಿತ ನಿಮ್ಮ ಕೆಲಸ ಆಗುತ್ತೆ ಸ್ನೇಹಿತರೆ. ಮರಿಬೇಡಿ, ಯಂತ್ರದಲ್ಲಿ ದೇವದತ್ತ ಅನ್ನೋ ಜಾಗದಲ್ಲಿ ಯಾರು ಬೇಕಾಗಿದ್ದಾರೋ, ಅಂದರೆ ಯಾರು ಶತ್ರು ಇದ್ದಾರೋ ಅವ್ರ ಹೆಸರನ್ನು ಬರೀ ಸ್ನೇಹಿತರೆ. ಬರೆದ್ಬಿಟ್ಟು ನೋಡಿ, ಖಂಡಿತ ಅವರು ನಿಮ್ಮ ವಶ ಆಗ್ತಾರೆ. ನೀವು ಹೇಳ್ದಂಗೆ ಕೇಳ್ತಾರೆ ಸ್ನೇಹಿತರೆ, ಆಯಿತಾ? ಅವ್ರು ಎಂಥ ದುಷ್ಟ ಶಕ್ತಿ ಹೋಗಿ ಏನೇ ಮಾಟ ಮಂತ್ರ ಮಾಡಿಸ್ಕೊಂಡು ಬರ್ತಾ ಇರಲಿ, ಏನೂ ನಡೆಯಲ್ಲ ಈ ಯಂತ್ರ ಇರೋ ತನಕ ನಿಮ್ಮ ಹತ್ರ ಸ್ನೇಹಿತರೆ, ಆಯಿತಾ? ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಈ ಮಂತ್ರನ ನಾನು ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಮಸ್ತೆ.